ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತಂ ನಮಸ್ತಸ್ತೆ 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 ನಮೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ದ್ವಿತೀಯ ಮಖಾ ನಕ್ಷತ್ರ. ಇವತ್ತಿನ ವಿಶೇಷ ಶ್ರೀ ಮಂಗಳಗೌರಿ ವ್ರತ. ಇವತ್ತಿನ ದಿವಸದಲ್ಲಿ ಎಲ್ಲ ಸೌಮಂಗಲ್ಯ ಅಭಿವೃದ್ಧಿ ಆಗೋಸ್ಕರದಲ್ಲಿ ಮಂಗಳಗೌರಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಾರೆ. ಈ ಶ್ರಾವಣ ಮಾಸದಲ್ಲಿ 4 ವಾರ ಮಂಗಳಗೌರಿ ವ್ರತವನ್ನು ಮಾಡಿ 5ನೇ ದಿನ ಉಪಾಧ್ಯಾಯನ ಮಾಡಿದರೆ ಶ್ರೀ ಮಂಗಳಗೌರಿಯ ಆಶೀರ್ವಾದ ಕೂಡ ದೊರಕಲಿದೆ. ಇವತ್ತಿನ ವಿಶೇಷದಲ್ಲಿ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ, ನಿರೀಕ್ಷೆಗೂ ಮೀರಿದ ಆದಾಯದಿಂದ ಸಂತಸ ದಿನವಾಗಲಿದೆ. ಈ ದಿವಸದಲ್ಲಿ ವೃದ್ಧರಿಗೆ ಆರೋಗ್ಯ ಏರುಪೇರು. ಮೇಷರಾಶಿಯವರಿಗೆ ಮಧ್ಯಸ್ಥಿಕೆ ವ್ಯವಹಾರದವರು ಎಚ್ಚರಿಕೆಯಿಂದ ಇರಬೇಕು. ಶುಭ ಸಂಖ್ಯೆ 3, ಶುಭ ವರ್ಣ ಹಳದಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಅಪರಿಚಿತರ ಮಾತಿಗೆ ಮರುಳಾಗಿ ವಂಚನೆಗೆ ಸಿಲುಕುವ ಸಾಧ್ಯತೆ ಇದೆ ಮತ್ತು ಮಧ್ಯಸ್ಥಿಕೆ ವ್ಯವಹಾರ ನ್ಯಾಯಾಲಯ ವ್ಯವಹಾರಗಳಿಂದ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ತುಡುಕು ಸ್ವಭಾವದಿಂದ ನೀವಾಡುವ ಮಾತು ನಿಮಗೆ ಮುಳುವಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕುಟುಂಬದ ವಿಚಾರಗಳನ್ನು ಬೇರೆಯವರೊಡನೆ ಹಂಚುವುದು ಬೇಡ. ಮಾತಿನಲ್ಲಿ ಎಚ್ಚರಿಕೆ ಇರಬೇಕು. ಭೂ ವ್ಯವಹಾರ ಮತ್ತು ಕುಟುಂಬದಲ್ಲಿ ಹಿರಿಯರೊಡನೆ ಗೌರವದಿಂದ ನಡೆದುಕೊಳ್ಳಿ. ಈ ದಿವಸದಲ್ಲಿ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಸಿಗಲಿದೆ. ಕಲಾವಿದರಿಗೆ ಹೆಚ್ಚಿನ ಬೇಡಿಕೆ ಮತ್ತು ಕರ್ಕಾಟಕ ರಾಶಿ ಉದ್ಯೋಗಸ್ಥರಿಗೆ ಈ ದಿವಸದಲ್ಲಿ ಉತ್ತಮ ಫಲಗಳು ಸಹ ಕಾಣಬಹುದು. ಶುಭ ಸಂಖ್ಯೆ 4, ಶುಭ ವರ್ಣ ನೇರಳೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಭೂ ವ್ಯವಹಾರದಲ್ಲಿ ಲಾಭ, ರಾಜಕೀಯ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ಮತ್ತು ಸಿನಿಮಾ ರಂಗದವರಿಗೆ ಕಿರುತೆರೆಯವರಿಗೆ ಉತ್ತಮ ಅವಕಾಶಗಳು ಗೌರವ ದೊರಕಲಿದೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮನಸ್ಸಿನಲ್ಲಿ ಗೊಂದಲಗಳಿಂದ ಹೊರಬರುವಿರಿ. ಕೆಲಸ ಕಾರ್ಯಗಳಲ್ಲಿ ಜಯ ಮತ್ತು ಕುಟುಂಬದವರ ಪ್ರೀತಿ ಪಾತ್ರರಾಗುವಿರಿ. ಯಾವುದೇ ವಿಚಾರಗಳನ್ನು ಏಕ ನಿರ್ಧಾರ ಮಾಡುವುದು ಉತ್ತಮವಲ್ಲ. ಹಿರಿಯರೊಡನೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭ ವರ್ಣ ಹಸಿರು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನದವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿದೆ. ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗಲಿದೆ ಮತ್ತು ಈ ದಿವಸ ದುಡಿಮೆ ಅರ್ಧ ಭಾಗದಷ್ಟು ವ್ಯಯ ಮಾಡಬೇಕಾಗುತ್ತದೆ. ಹಾಗಾಗಿ ಮಿತವ್ಯಯವಾಗಿ ಖರ್ಚು ಮಾಡುವುದು ಉತ್ತಮ. ಶುಭ ಸಂಖ್ಯೆ 7, ಶುಭ ವರ್ಣ ಹಳದಿ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬಂಡವಾಳ ಹೂಡಿಕೆಯಿಂದ ಎಚ್ಚರಿಕೆಯಿಂದ ಮಾಡಬೇಕು. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು. ಈ ದಿವಸದ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ವಿನಾಕಾರಣ ಕುಟುಂಬದವರ ಹಿರಿಯರ ಜೊತೆ ದ್ವೇಷ ಕಟ್ಟಿಕೊಳ್ಳುವಿರಿ. ಸಮಸ್ಯೆಗೆ ನೀವು ಸಿಲುಕಲಿದ್ದೀರಿ. ಈ ದಿವಸ ಯಾವುದೇ ವ್ಯವಹಾರದಲ್ಲಿ ಕುಟುಂಬದವರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಇಲ್ಲವಾದರೆ ನಷ್ಟ ಹೊಂದುವಿರಿ. ಈ ದಿವಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಉತ್ತಮ. ಈ ದಿವಸದ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಂಗಾತಿಯ ಸಹಕಾರದಿಂದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲಿದೆ ಮತ್ತು ಈ ದಿವಸ ನಿಮ್ಮ ಕುಟುಂಬದವರ ಸಹಕಾರದಿಂದ ವಾಹನ ಭೂಮಿ ವ್ಯವಹಾರದಲ್ಲಿ ಉತ್ತಮ ಫಲಗಳನ್ನು ಕಾಣಬಹುದು. ಈ ದಿವಸದಲ್ಲಿ ವಾಹನ ಚಲಾವಣೆ ಎಚ್ಚರಿಕೆಯಿಂದ ಮಾಡಬೇಕು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯವರಿಗೆ ಹೊಸ ಉದ್ಯೋಗ ಹುಡುಕುತ್ತಿರುವ ಉದ್ಯೋಗಸ್ಥರಿಗೆ ಕರೆ ಬರಲಿದೆ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಸಹ ದೊರಕಲಿದೆ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಕೊನೆಯ ರಾಶಿ ಮೀನರಾಶಿ. ಮೀನ ಲಗ್ನದವರಿಗೆ ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಪುನರಾರಂಭವಾಗಲಿದೆ. ಈ ದಿವಸದಲ್ಲಿ ಕಳೆದ 4 ವರ್ಷಗಳಿಂದ ನಿಂತಿರುವ ಭೂಮಿ ವ್ಯಾಜ್ಯಗಳು ಮತ್ತು ಹಣಕಾಸಿನ ಋಣದಿಂದ ಮುಕ್ತರಾಗುವಿರಿ. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಶ್ರೀ ಗುರುಭ್ಯೋ ನಮಃ.